ಜ್ಯೋತಿಷ್ಯ ಶಾಸ್ತ್ರ, ಸಂಖ್ಯಾಶಾಸ್ತ್ರ, ಭೂತಕಾಲ, ವರ್ತಮಾನ, ಭವಿಷ್ಯತ್ ಕಾಲ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡುವ ಪಂಡಿತ್ ದಿನೇಶ್ ಗುರೂಜಿ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಶಿವಾಯ ನಮಃ. ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇನ್ನು ಗುರೂಜಿ ಅವರಿಂದ ಆಗಸ್ಟ್ 11ನೇ ತಾರೀಕಿಂದ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಶುರು ಆಗ್ತಿದೆ. ಕೇವಲ ಇನ್ನು ಒಂದು ಕಡಿಮೆ ದಿನ, ಒಂದು ವಾರ ಇದೆ ಅಂತಾನೆ ಹೇಳ್ಬೋದು. ಸೊ ಸಮಯಾವಕಾಶ ತುಂಬಾ ಕಡಿಮೆನೇ ಇದೆ. ಸೊ ಜೊತೆಗೆ ಒಂದು ಫ್ರೀ ಕ್ಲಾಸಸ್ ಕೂಡ ನಡೆಸ್ತಾ ಇದ್ದಾರೆ. ಅಂದ್ರೆ ನೀವೇನು 15 ದಿನದಲ್ಲಿ ಜ್ಯೋತಿಷ್ಯ ಕಲಿತೀರಾ, ಅದ್ರಲ್ಲಿ ಏನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ. ಸೊ ಆಲ್ರೆಡಿ 4 ಫ್ರೀ ಕ್ಲಾಸಸ್ ತುಂಬಾ ಯಶಸ್ವಿಯಾಗಿ ಸಕ್ಸಸ್ಫುಲ್ ಆಗಿ ನಡೆದಿದೆ. ಸಾಕಷ್ಟು ಜನ ತುಂಬಾ ಇಂಟ್ರೆಸ್ಟ್ ಇಂದ ಬಂದು ಕೇಳ್ಕೊಂಡಿದ್ದಾರೆ ಏನಿರುತ್ತೆ ಏನು ಅಂತ. ಸೊ ಇನ್ನೂ ಒಂದು ಕೊನೆ ಅವಕಾಶ ಇದೆ, ಭಾನುವಾರ 10ನೇ ತಾರೀಕು. ಸೊ ಕೊನೆಯದಾಗಿ ಒಂದು ಕ್ಲಾಸಸ್ ನಡೆಯುತ್ತೆ, ಫ್ರೀ ಕ್ಲಾಸಸ್. ಅದ್ರಲ್ಲಿ ನೀವು ಏನು 15 ದಿನದಲ್ಲಿ ಜ್ಯೋತಿಷ್ಯದಲ್ಲಿ ಏನೆಲ್ಲ ಕಲಿತೀರಾ, ನಿಮ್ಮೆಲ್ಲ ಏನ್ ಪ್ರಶ್ನೆ ಇದೆ ಅದಕ್ಕೆಲ್ಲ ಉತ್ತರ ಕೊಡ್ತಾರೆ. ಸೊ ಬೇಗ ಜಾಯಿನ್ ಆಗಿ, ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ಬೇಗ ಜಾಯಿನ್ ಆಗಿ. ಕಾಲಾವಕಾಶ ತುಂಬಾ ಕಡಿಮೆನೇ ಇದೆ. ಸೊ ಒಂದು ಗೋಲ್ಡನ್ ಆಪರ್ಚುನಿಟಿ ನೀವು ಮಿಸ್ ಮಾಡ್ಕೋಬಾರ್ದು ಅಂತಾನೆ ಹೇಳ್ಬೋದು. ಗುರುಜಿ ನೆನ್ನೆ ಕೂಡ ಕ್ಲಾಸಸ್ ಆಗಿದೆ, ಸಾಕಷ್ಟು ಜನ ಬಂದಿದ್ದಾರೆ. ಸೊ ಅದ್ರ ಬಗ್ಗೆ ಏನಾದ್ರು ಹೇಳೋದಿದ್ರೆ. ತುಂಬ ಜನಕ್ಕೆ ನಿನ್ನೆ ಮಾಡಿರ್ತಕ್ಕಂಥ ಒಂದು ಕ್ಲಾಸಲ್ಲಿ ಜ್ಯೋತಿಷ್ಯದ ವಿಚಾರ ಸ್ವಲ್ಪ ಹೇಳಿರ್ತೀನಿ ಅವ್ರಿಗೆ. ಹೇಗೆ ನಮ್ಮ ಬ್ರಹ್ಮಾಂಡ ಬಂತು, ಹೇಗೆ ನಮ್ಮ ಕುಂಡಲಿ ರಚನೆ ಆಯಿತು, ನಿಮ್ಮ ನಕ್ಷತ್ರದಿಂದ ಏನು ತಗೊಳ್ಬೋದು, ಲಗ್ನದ ಒಂದು ಸಂಕ್ಷಿಪ್ತ ಮಾಹಿತಿ. ಅದೇನು ಪರಿಪೂರ್ಣವಲ್ಲ ಅದು, ಯಾಕಂದರೆ ನಮಗೂ ಗೊತ್ತಿರುತ್ತೆ ಅದು ಪರಿಪೂರ್ಣವಲ್ಲ. ಆದರೂ ಕೂಡ ಒಂದು ಕುತೂಹಲ ಅಂತೂ ತುಂಬ ಜನಕ್ಕೆ ಮೂಡಿರುತ್ತೆ. ಈ ನಿಟ್ಟಿನಲ್ಲಿ ಕೆಲವರಿಗೆ ಫೀಸ್ಗಿನ ಹೆಚ್ಚಾಗಿ ಭಯ, ಕಲಿತೀವೋ ಇಲ್ವೋ ಅಂತ ಭಯ. ಯಾಕೆ ಈ ಭಯ ಅಂತ ನನಗೆ ಮೂಲ ಗೊತ್ತಿಲ್ಲ. ಈಗ ಬೆಂಕಿ ಕಂಡ್ರೆ ಭಯ, ಅದೆಲ್ಲಿಂದ ಬಂತು? ಅನುಭವದಿಂದ. ಯಾರೋ ಮುಟ್ಟಿರ್ತಾರೆ, ಸುಟ್ಕೊಂಡಿರ್ತಾರೆ, ಸುಟ್ಕೊಂಡಾದ್ಮೇಲೆ ನೋಡಪ್ಪ ಬೆಂಕಿ ಮುಟ್ಟಬೇಡ, ಭಯ. ಕರೆಕ್ಟ್ ಅದು. ಇದು ಕಲಿತೀವೋ ಇಲ್ವೋ ಅನ್ನಕ್ಕೆ ಎಷ್ಟು ಜನ ಎಲ್ಲಿ ಕಲಿಸಿದ್ದಾರೆ? ಫಸ್ಟ್ ಆಫ್ ಆಲ್ ಜ್ಯೋತಿಷ್ಯ ಭಾರತದಲ್ಲಿ ಕಂಪೇರ್ ಮಾಡಿದ್ರು, ಮತ್ತು ಕರ್ನಾಟಕದಲ್ಲಿ ಕಂಪೇರ್ ಮಾಡಿದ್ರು. ಜ್ಯೋತಿಷ್ಯ ಕಲ್ತಿರೋರು ಎಷ್ಟು ಜನ ಇದ್ದಾರೆ? ನಾನು ಎಲ್ಲೂ ಕೇಳಿಲ್ಲ ಇದುವರೆಗೂ. ಗ್ಯಾರಂಟಿ ನ್ಯೂಸ್ ಅಲ್ಲಿ ಎಷ್ಟೋ ಜನ ಇದ್ದಾರೆ ಅಲ್ವಾ? ಎಷ್ಟೋ ಜನ ಇದ್ದಾರೆ. ಅದ್ರಲ್ಲಿ ಎಷ್ಟು ಜನ ಕಲ್ತಿದ್ದಾರೆ? ಒಬ್ರು ಇಬ್ರು ಅಷ್ಟೇ ಮ್ಯಾಕ್ಸಿಮಮ್. ಅಂದ್ರೆ ಒಂದು 400 ಜನ 500 ಜನ ಇರ್ಬೋದಿಲ್ಲ, ಎಲ್ಲ ಸೇರಿ 500 ಜನ ಇರ್ಬೋದು. 500 ಜನದಲ್ಲಿ ಜ್ಯೋತಿಷ್ಯ ಎಷ್ಟು ಜನ ಕಲ್ತಿದ್ದಾರೆ ಅಂದ್ರೆ ಒಬ್ರು ಇಬ್ರು. ಮತ್ತೆ ಯಾರು ಅಲ್ಲಿ ಭಯ ಹುಟ್ಟಿಸಿರೋದು? ಈ ಪ್ರಶ್ನೆ ನನಗೆ ಯಾರೋ ಒಬ್ರು ಕೇಳಿದ್ರು ನೆನ್ನೆ. ಅದನ್ನ ನನಗೆ ಅರ್ಥ ಆಗಿಲ್ಲ. ಇದು ಕಲಿಬೋದಾ? ಭಯ ಕಲಿಯಕ್ಕೆ ಅರ್ಥ ಆಗುತ್ತಾ? ಈಗ ಹಾಗಿದ್ರೆ ಇಂಜಿನಿಯರಿಂಗ್ ಕಲ್ಸೋರೆಲ್ಲ ಹೆಂಗಿರ್ಬೇಕು ಮತ್ತೆ, ಅಲ್ವಾ? ಈ ಪ್ರಶ್ನೆ ನಾನು ಯಾರ್ಯಾರು ಭಯ ಪಟ್ಕೊಂಡು ಬರದೇ ಇರೋರಿಗೆ ಈ ಒಂದು ನಿಮಗೆ ಪ್ರಶ್ನೆ. ಯಾರು ಭಯ ಪಟ್ಕೊಂಡು, ದುಡ್ಡಿನ ವಿಚಾರ ಅಲ್ಲ. 7,000 ರೂಪಾಯಿ ಯಾರಿಗೂ ಏನು ತಲೆನೋವು ಇಲ್ಲ ಅಂತಂದ್ರು. 7,000 ರೂಪಾಯಿ ಕಮ್ಮಿ ಮಾಡಿದ್ದೆ ಬೇಜಾರಿದೆ ಕೆಲವರು. ತುಂಬ ಜನ ಅಲ್ಲೇ ಹೇಳಿದ್ರು, ಸರ್ ಬೆಲೆ ಕಮ್ಮಿ ಮಾಡಿಬಿಡಿ ಸರ್, ಅದಕ್ಕೊಂದು ಮಹತ್ವ ಇದೆ ಅಂದರು. ಆದರೆ ನನಗೆ ಗೊತ್ತಪ್ಪ ಬೆಲೆ, ಬರೋರು ಗೊತ್ತಿಲ್ವಲ್ಲಪ್ಪ ಬೆಲೆ. ಬರೋರು ಗೊತ್ತಿರಬೇಕು. 15,000 ಮುಂಚೆ ಇದ್ದಾಗ ಕಾಸ್ಟ್ಲಿ ಅಂತ ಇದ್ರು. ಆಯ್ತು ಇರಲಿ, ನಮಗೊಂದಷ್ಟು ಖರ್ಚಲ್ಲಿ ಸ್ವಲ್ಪ ಹೋದ್ರೂ ಪರವಾಗಿಲ್ಲ, ಬೇರೆ ಬೇರೆ ಖರ್ಚಲ್ಲಿ ಅಂತ ಹೇಳಿ 7,000 ರೂಪಾಯಿ ಮಾಡಿದ್ವಿ. ಈಗ ಅದಕ್ಕೆ ಸ್ವಲ್ಪ ಜನ ಒಪ್ಕೊಂಡ್ರು. ಆದರೆ ಇದರೊಳಗಡೆ ಏನೇನು ಹೇಳ್ಕೊಡ್ತಾರೆ 7,000 ರೂಪಾಯಲ್ಲಿ ಅಂತ ತಿಳ್ಕೊಬೇಕಲ್ವಾ? ಅದಕ್ಕೆ ಒಂದು ಫ್ರೀ ಕ್ಲಾಸ್ ಮಾಡಿದ್ವಿ. ಫ್ರೀ ಕ್ಲಾಸಲ್ಲಿ ಏನೇನು ಬರುತ್ತೆ, ವಿತ್ ಏನೇನು ಪುಸ್ತಕ ಕೊಡ್ತೀವಿ, PDF ಅಂತ ನಾವೇನು ಕರಿತೀವಿ, ಮತ್ತು ಏನೇನು ಸಬ್ಜೆಕ್ಟ್ಸ್ ಬರುತ್ತೆ, ಮತ್ತು ನಮ್ಮ ಆ್ಯಪ್ ಒಳಗಡೆ ಏನೇನೆಲ್ಲ ನೀವು ನೋಡ್ಬೋದು. ಇಷ್ಟು ಕೂಡ 7,000 ರೂಪಾಯಿ. ಬಹುಶಃ LKG UKGಗೆ ಇವತ್ತು ಎಷ್ಟಾಗ್ಬೋದಮ್ಮ ಸೇರಕ್ಕೆ? ಲಕ್ಷ ಇದೆ ಇವಾಗ LKGಗೆನೆ. ಏನ್ ಕಲ್ಸ್ಕೊಡ್ತಾರೆ? ಇದು ಅಸ್ಟ್ರಾನಮಿ ಮತ್ತೆ ಖಗೋಳಶಾಸ್ತ್ರ ಏನೋ ಸ್ವಲ್ಪ ಹೇಳ್ಕೊಡ್ತಾರೆ. ABCD ನಂಬರ್ಸ್ ಮ್ಯಾಕ್ಸಿಮಮ್ ಆಯ್ತು. ಅದು LKGಲಿ ಹೇಳ್ಕೊಡ್ತಾರೆ. UKGಲಿ ಏನೇನು ಕೊಡ್ತಾರೆ? ಒಂದ್ ಸ್ವಲ್ಪ ಪೊಯಮ್ಸ್, ಅದು ಇದು ಸ್ವಲ್ಪ ಪೊಯಮ್ಸ್. ಎರಡೂ ಸೇರಿದ್ರೆ ಎಷ್ಟು ದುಡ್ಡು ಇವಾಗ? 2 ಲಕ್ಷ. 2 ಲಕ್ಷ ಆಯ್ತಾ? ಯಾರ್ಯಾರು ದುಡ್ಡಿನ ಬಗ್ಗೆ ಆಲೋಚನೆ ಮಾಡೋರಿಗೆ ಇದೊಂದು ವಿಚಾರ. 7,000 ರೂಪಾಯಿ LKG UKG ಇಷ್ಟೇ ನಾನು ಹೇಳಿದ್ದು. ನಮ್ದು 7,000 ರೂಪಾಯಿ LKG UKG ಫೀಸು. ಇನ್ನು ಅದಕ್ಕಿಂತ ಜಾಸ್ತಿ ಮಾತಾಡಿದ್ರೆ ನಮ್ಮ ಗ್ರಹಗಳು ನಮ್ಮನ್ನು ಬೈತವೆ.
ಯೋಗ ಇದ್ದವ್ರು ಕಲಿತಾರೆ, ನೀವು ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೊಂಡು ನಿಂಗೆ ಒಂದು ವಿದ್ಯೆ ಕೊಟ್ಟಿದ್ದೀನಿ, ಎಷ್ಟು ಜನ ಬರ್ತಾರೋ ಬರಲಿ ನಿಂದು ಎಲ್ಲನೂ ನೋಡಿ. ಒಂದು ನೆಟ್ವರ್ಕಿಂಗ್ ಅಲ್ಲೇ ಇರೋದು. ಒಂದು ಮಾತ್ರ ಹೇಳ್ತೀನಿ, ನನ್ನ ಅನುಭವದಲ್ಲಿ ಜ್ಯೋತಿಷ್ಯ, ವಿಜ್ಞಾನ ಮತ್ತು ಆಧ್ಯಾತ್ಮಿಕ ಇವೆರಡೂ ನೆಟ್ವರ್ಕೆ. ಒಬ್ಬರು ನನ್ನನ್ನು ಹೊಗಳ್ತಾ ಇದ್ದಾರೆ ಅಂತಂದರೆ ಅದು ನೆಟ್ವರ್ಕಿಂದನೇ ಬಂದಿರೋದು. ಒಬ್ಬರು ನನ್ನನ್ನು ತೆಗಳ್ತಾ ಇದ್ದಾರೆ ಅಂತಂದರೆ ಅದು ಕೂಡ ನಮಗೆ ಕೆಲವನ್ನ ತೆಗೆದುಹಾಕಕ್ಕೆ ಬಂದಿರೋದು, ಕೆಲವು ನೆಗೆಟಿವ್ನ ತೆಗೆದುಹಾಕಕ್ಕೆ. ಕೆಲವರೆಲ್ಲ ಬೈತಾರೆ, ಹಾಗೆ ಹೀಗೆ ತುಂಬ ಜನ ಬೈತಾರೆ. ಯಾಕೆ ಬೈಯಲ್ಲ ನಮ್ಮನ್ನ? ಅವ್ರದ್ದು ಆಸ್ತಿ ಪಾಪ ತಗೊಂಡಿಲ್ಲ, ನಾವು ಆಸ್ತಿ ತಗೊಂಡಿರಲ್ಲ ಅವ್ರದ್ದು. ಅವ್ರ ಮನೆಗೆ ಏನೂ ಕನ್ನ ಹಾಕಿರಲ್ಲ, ಅವ್ರ ತಂದೆಗೇನು ಮೋಸ ಮಾಡಿರಲ್ಲ, ಅವ್ರ ತಾಯಿಗೇನು ಮೋಸ ಮಾಡಿರಲ್ಲ, ಅವ್ರ ಮಕ್ಕಳಿಗೆ ನಾವು ಏನು ಒಂದು ದಿವಸನೂ ಬೈದಿರಲ್ಲ. ಬಟ್ ಆದರೆ ನಮ್ಮನ್ನು ನಮ್ಮ ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ನಮ್ಮನ್ನು ಇವನು ಕಳ್ಳ, ಇವನು ಹಂಗೆ, ಇವನು ಹಿಂಗೆ ಅಂತೆಲ್ಲ ಬೈತಾರೆ. ನಾನು ಅವನು ಯಾರು ಅಂತ ನನಗೆ ಗೊತ್ತಿಲ್ಲ, ಬಟ್ ಅವ್ನಿಗೆ ನಾನು ಯಾರು ಅಂತ ಗೊತ್ತಿದೆ. ಆದರೆ ಅವ್ನು ಗೊತ್ತಾದ ಮೇಲೆ ಬೈದರೆ ಯಾಕಪ್ಪ ಬೈದೆ ಅಂತ ಒಂದು ಕ್ವಶನ್ ಕೇಳ್ಬೋದು. ಈ ಕಮೆಂಟ್ ಇದೆಯಲ್ಲ, ಅದಕ್ಕೆ ಮೊನ್ನೆ ರಮ್ಯಾ ಕೇಸಲ್ಲಿ ಸರಿಯಾಗಿ ಕೋಪ ಬರುತ್ತೆ ನೋಡಿ. ಪಾಪ ಅವ್ರಿಗೇನೋ ಗೊತ್ತಿಲ್ಲ, ಇವ್ರಿಗೇನೋ ಗೊತ್ತಿಲ್ಲ, ಯಾರೋ ಮೂರನೇವ್ರು ಮಾತಾಡ್ತಾರಲ್ಲ, ಅದು ಸರಿ ಇಲ್ಲ. ತುಂಬ ಜನ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಾರಲ್ಲ, ಅವ್ರನ್ನೆಲ್ಲ ನಾನು ಗಮನಿಸಿದಾಗ ಏನು ಅರ್ಥ ಆಯಿತು ಅಂತಂದರೆ, ಇವರೆಲ್ಲ ಪಾಪ ಜೀವನದಲ್ಲಿ ನೊಂದಿದ್ದಾರೆ. ಯಾರ್ಯಾರು ಕಮೆಂಟ್ ಮಾಡ್ತಿರಲ್ಲ, ಏನನ್ನ ಹಾಕ್ತಾರೋ ಅದು ಕಳ್ಕೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್ಲು, ಇವನು ದುಡ್ಡು ಜಾಸ್ತಿ ಆಗ್ತಾನೆ ಅಂತ ಹಾಕ್ತಾರೆ ಅಂದ್ಕೊಳ್ಳಿ. ಮೋಸ್ಟ್ಲಿ ಪಾಪ ಅವ್ರಿಗೆ ದುಡ್ಡು ಬಂದಿರಲ್ಲ ಜೀವನದಲ್ಲಿ. ಇವನು ಹಾಗೆ ಹೀಗೆ ತುಂಬ ಲವಲವಿಕೆಯಿಂದ ಮಾತಾಡ್ತಾನೆ ಅಂದರೆ ಅಲ್ಲಿ ಎಲ್ಲೋ ಲವಲವಿಕೆ ಕಳ್ಕೊಂಡಿರ್ತಾರೆ. ಇವನು ರೇಗ್ತಾನೆ, ಕೋಪ ಮಾಡ್ಕೊಳ್ತಾನೆ ಅಂದರೆ ಮೋಸ್ಟ್ಲಿ ಇವ್ರು ರೇಗಕ್ಕೆ ಆಗದೆ ಇರತಕ್ಕಂಥ ಪರಿಸ್ಥಿತಿಲಿ ಅಥವಾ ಎಲ್ಲರಿಗೂ ಒಂದು ಈ ವಿಚಾರದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಕಮೆಂಟ್ ಇರುತ್ತಲ್ಲ, ಅವರ ಆಂತರಿಕ ಮನಸ್ಸನ್ನ ತೋರಿಸುತ್ತೆ. ಇದೇ ಚಂದ್ರೋ ಮನಸ್ಸೋ ಜಾತಃ. ಯಾವಾಗ ಚಂದ್ರ ಒಳ್ಳೆ ನಕ್ಷತ್ರದಲ್ಲಿರ್ತಾನೋ, ಯಾರು ಏನಾರು ಮಾಡ್ಕೊಳ್ಳಿ ನಾನು ಒಳ್ಳೆ ಭಾವನೆನೇ ಹೇಳ್ತೀನಿ ಅಂತ ಬರುತ್ತೆ. ನಾನು ಜ್ಯೋತಿಷ್ಯದ ವಿಚಾರನೇ ಇವತ್ತು ಮಾತಾಡ್ತಾ ಇರೋದು. ಯಾರು ಚಂದ್ರ ರಾಹುವಿನ ನಕ್ಷತ್ರದಲ್ಲಿರುತ್ತೋ ಅವ್ರ ಮನಸ್ಸು ಕಪಟ ಆಗ್ಬಿಡುತ್ತೆ. ಮತ್ತೆ ತುಂಬಾ ಜನ ರಾಹು ಕಂಡ್ರೆ ಪ್ರೀತಿ ಜಾಸ್ತಿ. ರಾಹು ಕಂಡ್ರೆ ಇವತ್ತು ಪ್ರೀತಿ ಜಾಸ್ತಿ. ಜನಕ್ಕೆ ರಾಹು ಕಂಡ್ರೆ ಪ್ರೀತಿ ಜಾಸ್ತಿ. ಅದಕ್ಕೆ ಯಾರಾದ್ರೂ ಒಬ್ರು ನೆಗೆಟಿವ್ ಹೇಳಿದ್ರೆ ಹೌದಾ ಅನ್ನೋ ಕ್ವಶನ್ ಕೇಳ್ತಾರಲ್ಲ. ನೋಡ್ರಿ ಪಕ್ಕದ ಮನೆಯವರು ಯಾರ ಜೊತೆನೋ ಓಡೋದ್ರಂತೆ ಅಂತಂದ್ರೆ, ಹೌದಾ, ಯಾರು ಹುಡುಗ, ಹಿಂಗೆ ಏನು ಕತೆ, ಎಲ್ಲ ಲಿಸ್ಟ್ ಬೇಕು. ನಮ್ಮನೆಯವರು ಓಡೋಕೆ ರೆಡಿ ಇದ್ದಾಳೆ, ಇವರಿಬ್ರು ಕಂಪ್ಯಾರಿಸನ್ ಮಾಡಲ್ಲ ಅಂತ. ನಮ್ಮನೆಯವರು ಓಡೋಕೆ ರೆಡಿ ಇದ್ದಾರೆ, ಅವಳು ಓಡೋದಿರೋದು ಗ್ರೇಟ್ ಅವನ ಜೊತೆ ಓಡೋಗಿದ್ದಾನ, ಯಾರೋ ಲೋಫರ್ ಜೊತೆ ಓಡೋಗಿದ್ದಾನ, ಇವ್ರು ಗ್ರೇಟ್ ಜೊತೆನಾ. ಮನಸ್ಸಲ್ಲಿ ಏನಿದೆಯೋ ಅದು ಅಪ್ಪಟ ಕನ್ನಡಿ ಇದ್ದಂಗೆ. ಸೊ ಅದಕ್ಕೆ ಚಂದ್ರ ಮನಸ್ಸು ಹೇಳುತ್ತೆ. ಯಾವುದ್ರ ಜೊತೆ ಸೇರುತ್ತೋ ಮನಸ್ಸು ಒಂಥರ ನೀರಿದ್ದಂಗೆ. ಅದಕ್ಕೆ ಚಂದ್ರನ ನೀರಿಗೆ ಕಂಪೇರ್ ಮಾಡಿದ್ದಾರೆ. ಆ ನೀರಿಗೆ ನೀವು ನಿಂಬೆಹಣ್ಣು ರಸ ಹಾಕಿದ್ರೆ ಏನು ಟೇಸ್ಟ್ ಬರುತ್ತೆ? ಅದಕ್ಕೆ ಥಮ್ಸಪ್ ಹಾಕಿದ್ರೆ ಏನು ಟೇಸ್ಟ್ ಬರುತ್ತೆ? ಕೋಕೋ ಕೋಲಾ ಹಾಕಿದ್ರೆ ಏನು ಟೇಸ್ಟ್ ಬರುತ್ತೆ? ಫ್ಯಾಂಟಾ ಹಾಕಿದ್ರೆ ಏನು ಟೇಸ್ಟ್ ಬರುತ್ತೆ? ಅದಕ್ಕೆ ಎಸೆನ್ಸ್ ಹಾಕಿದ್ರೆ ಏನು ಟೇಸ್ಟ್ ಬರುತ್ತೆ? ಅದನ್ನೇ ನೀವು ಪಲಾವ್ ಹಾಕಿದ್ರೆ ಏನು ಟೇಸ್ಟ್ ಬರುತ್ತೆ? ಎಲ್ಲದಕ್ಕೂ ನೀರೇ ರೀ. ಇವತ್ತು ಏನು ಪಲಾವ್ ತಿಂತೀವಿ, ನೀರಿದೆ ಅದರಲ್ಲಿ. ಇವತ್ತು ಉಪ್ಪಿಟ್ಟು ತಿಂದರೆ ನೀರಿದೆ, ದೋಸೆ ತಿಂದರೆ ನೀರಿದೆ, ಚಟ್ನಿ ತಿಂದರೂ ನೀರಿದೆ, ಸಾಂಬಾರು ತಿಂದರೂ ನೀರಿದೆ. ಚಂದ್ರ ಮನಸ್ಸೋ ಜಾತಃ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಇಲ್ಲಿ ಕಮೆಂಟ್ ಹಾಕೋರ್ದೆಲ್ಲನೂ ಕೂಡ ಅವರು ಹೇಳ್ತಾ ಇರ್ತಕ್ಕಂಥದ್ದು ಸಿಹಿಯಾಗಿದೆಯಾ ಕಹಿಯಾಗಿದೆಯಾ ಅಂತ ಗೊತ್ತಿಲ್ಲ. ಆದರೆ ಒಂದು ತಿಳ್ಕೊಳ್ಳಿ, ಯಾವುದೂ ಗೊತ್ತಿಲ್ಲದಲೆ, ವಿಚಾರ ಗೊತ್ತಿಲ್ಲದಲೆ ಮಾತಾಡ್ತಕ್ಕಂಥದ್ದು ರಾಹುವಿನ ತತ್ವ. ರಾಹು ಏನು ಮಾಡುತ್ತೆ, ನಿಮ್ಮ ಕರ್ಮಗಳನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ. ಯಾರ್ಯಾರು ನೆಗೆಟಿವ್ ಕರ್ಮಗಳು ಮಾಡ್ತಾ ಇರ್ತಾರೆ, ಆಗ್ತಾ ಇರ್ತಾರೆ, ಅವ್ರಿಗೆಲ್ಲ ಕೂಡ ನೋಡಿದ್ದೀನಿ, ಈ ರಾಹುವಿನ ತತ್ವಗಳು ಜಾಸ್ತಿ ಆಗಿ ಜೀವನದಲ್ಲಿ ಕುಗ್ಗುತ್ತಾ ಇರ್ತಾರೆ. IAS ಆಫೀಸರ್ ಟೈಮ್ ಇರುತ್ತೇನ್ರಿ ಕಮೆಂಟ್ ಮಾಡೋಕ್ಕೆ? ಖಂಡಿತ ಇಲ್ಲ. ಅಂದ್ರೆ ಅವ್ರದ್ದು ಯೋಗ ಹಂಗಿದೆ. ಕಮಿಷನರ್ ಆಫೀಸರ್ಸ್ಗೆ ಟೈಮ್ ಇರುತ್ತೇನ್ರಿ? ಯಾರ್ದೋ ಒಬ್ರದ್ದು ಏನೋ ಕಳಿಸಿದ್ರು. ನಮ್ಮ ಜ್ಯೋತಿಷ ಕಾರ್ಯಕ್ರಮ ನೋಡಿದ್ದಾರೆ. ಕಮಿಷನರ್ 3 ಜನ ಕಮಿಷನರ್ ಕಾಲ್ ಮಾಡಿಬಿಟ್ಟು ಮೆಸೇಜ್ ಮಾಡ್ಬಿಟ್ಟು, ಯಾರ ಕೈಲೋ, ನನ್ನ ಡೈರೆಕ್ಟ್ ನಂಬರ್ ಸಿಕ್ಕಿಲ್ಲ, ನಿಮ್ಮ ಗುರುಜಿದು ಭಾಳ ಅದ್ಭುತವಾಗಿ ಮಾತಾಡ್ತಾರಮ್ಮ, ಸೈಂಟಿಫಿಕ್ ಆಗಿ ಮಾತಾಡ್ತಾರೆ, ಅದ್ಭುತ ಡೇರಿಂಗ್ ಇದೆ, ಮೆಚ್ಚಿದೆ, ಯಾರೋ ನೀವೇನು ಹಂಗಾಗುತ್ತೆ ಹಿಂಗಾಗುತ್ತೆ ಅಂತೆಲ್ಲ, ಆಗತ್ತೆ ಆಗಲ್ಲ ಅಂತೀರ, ಸೂಪರ್ ಅಂತ ಹೇಳಿದ್ರು. ಈ ಕಡೆ ಯಾರೋ ಒಬ್ಬರು ಮನುಷ್ಯ, ಅವನು ಕಿತ್ತೋಗಿರೋರು ಅಂತ ಹೇಳ್ಬಾರ್ದು, ಯಾಕಂದ್ರೆ ನನಗೆ ಮತ್ತೆ ಅವ್ರ ಲೆವೆಲ್ಗೆ ಹೋಗಬೇಕಾದ್ರೆ, ಕಿತ್ತೋಗಿರೋ ಅಂತ ಹೇಳ್ಬಾರ್ದು. ಒಬ್ಬ ಮನುಷ್ಯ ಅವ್ನಿಗೇನೋ ಫ್ರಸ್ಟ್ರೇಷನ್ನು ಜೀವನದಲ್ಲಿ ಅಥವಾ ಏನೋ ನೊಂದಿದ್ದಾನೆ, ನಮ್ಮ ಮೇಲೆ ಹಾಕ್ಬಿಡ್ಬೇಕು. ಇವನಾ ನೋಡು, ಇವನಿಗೆ ತಲೆ ಮೇಲೆ ಕೂದಲೇ ಇಲ್ಲ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಏನೇನೋ ಆಗ್ತಾ ಇರಲಿ, ಏನು ಮಾಡೋಕ್ಕಾಗತ್ತೆ. ಈಗ ಕಾಲೇ ಇರಲ್ಲಪ್ಪ, ಏನು ಮಾಡೋಕ್ಕಾಗತ್ತೆ, ಕಣ್ಣೇ ಇರಲ್ಲ, ಕಿವಿನೇ ಕೇಳಿಸಲ್ಲ. ಅದಕ್ಕಿಂತ ಪರವಾಗಿಲ್ವಲ್ಲ ನಾನು, ಕಣ್ಣು ಚೆನ್ನಾಗಿದೆ, ಕಾಣಿಸ್ತಾ ಇದೆ, ಕೇಳಿಸ್ತಾ ಇದೆ, ಕಿವಿ ಮಾತಾಡ್ತಾ ಇದ್ದೀನಿ,
ಇನ್ನು ಏನೂ ಇಲ್ಲದೆ ಇರೋರ ಪ್ರಕಾರ ನನ್ನನ್ನು ಬೈರಿ ಬೇಕಾರೆ, ಕೂದಲಿಲ್ಲ ಅಂತ ಬೈಕೊಳ್ಳಿ, ಏನು ತೊಂದರೆ ಏನಿಲ್ಲ, ಸಮಸ್ಯೆ ಇಲ್ಲ. ನನ್ಕಿಂತ ಏನೂ ಇಲ್ಲದೆ ಇರೋರ ಬಗ್ಗೆ ಅಪ್ಪ ದೇವರು ಅಷ್ಟಾರು ಇಟ್ಟಿದ್ದ, ನಾನು ಒಳ್ಳೆ ಕಣ್ಣು ಕೊಟ್ಟಿದ್ದಾನಲ್ಲ, ಅದನ್ನು ಕಮೆಂಟ್ ಮಾಡೋರು ಅರ್ಥ ಮಾಡ್ಕೋಬೇಕು. ಇವರು ಕೂದಲಿಲ್ಲದೆ ಇರೋರು ಹೇಳೋರಿಗೆ ಇನ್ನು ಕಣ್ಣಿಲ್ದೇ ಇರೋರಿಗೆ ಎಷ್ಟೆಲ್ಲ ಏಳಿಸ್ತಾರೆ. ಕರ್ಮಗಳು ಕಟ್ಕೊಳ್ತಾ ಹೋಗ್ತಾರೆ ಅವರೆಲ್ಲ, ಕರ್ಮಗಳು ಕಟ್ಕೋಬಾರ್ದು. ಅದೇ ಹಿಂದೂ ಶಾಸ್ತ್ರದಲ್ಲಿ ಹೇಳಿರೋದು. ಯಾಕೆ ಹಿಂದೂ ಸನಾತನ ಧರ್ಮ ನಮಗೆ ಇಂಪಾರ್ಟೆಂಟ್ ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ. ಅದಕ್ಕೆ ಇವತ್ತು ಬೆಳಿಗ್ಗೆ ಎದ್ದಿದ ತಕ್ಷಣ ಟಿ ವಿ ಹಾಕಿದ್ರೆ ಸುಪ್ರಭಾತ ಬರಲ್ಲ, ಸೂಪರ್ ಬಾತೇ ಬರೋದು. ಸುಪ್ರಭಾತ ಅಲ್ಲ, ಅದು ಸೂಪರ್ ಬಾತ್, ಚೌಚೌ ಬಾತ್, ಕೊಲೆಗಳು. ಬೆಳಿಗ್ಗೆ ಎದ್ದಿದ ತಕ್ಷಣ ಬರೀ ಕೊಲೆಗಳೇ. ಅವನು ಯಾರೋ ಇವನ್ ಕೊಲೆ ಮಾಡ್ದ, ಇವನು ಅವ್ನು ಕೊಲೆ ಮಾಡ್ದ. ಬೇಕಾದ್ರೆ ಯೋಚನೆ ಮಾಡಿ ಎಲ್ಲರೂ. ಒಂದು ಯಾವತ್ತು ಹೆಂಗ್ ಬರಬೇಕು ಅಂದ್ರೆ, ಯಾವತ್ತು ನ್ಯೂಸ್ ಚಾನಲಲ್ಲಿ ಏನು ಇಲ್ವಲ್ಲಪ್ಪ ಹಾಕಕ್ಕೆ ನ್ಯೂಸು ಕೊಲೆಗದು ಅಂತ ಬರಬೇಕು. ಅವತ್ತಿನ ದಿವಸ ಹಿಂದೂ ಸನಾತನ ಧರ್ಮ ಗೆದ್ದಿದೆ ಅಂತ ಅರ್ಥ. ಯಾಕೆಂದ್ರೆ ಕೊಲೆ ಮಾಡಬೇಕಾದ್ರೆ ನಮ್ಮ ಸಂಪ್ರದಾಯ, ನಮ್ಮ ಕಲಿಕೆ ಅದನ್ನ ಭಯಪಡಿಸ್ಬೇಕು. ಕರ್ಮ ಕಟ್ಕೊಳ್ತೀನೇನೋ ಅದು ಯಾಕೆ ಅಂತ ವಿಕೃತ ಮನಸ್ಸು ಬರ್ತಾ ಇರೋದೇ ನಾವು ಸನಾತನ ಧರ್ಮದಿಂದ ದೂರ ಹೋಗ್ತಾ ಇದ್ದೀವಿ. ಈಗ ನನಗೆ ಕಮೆಂಟ್ ಮಾಡಿದವನ ಹಿಂದೆ ಬೇರೆಯವ್ರ ಕೇಸ್ ಹಾಕೋ ಥರ ಹಾಕೊಂಡು ಹೋದ್ರೆ ಲೆಕ್ಕವೇ ಇಲ್ಲ, ಎಂಡೇ ಇಲ್ಲ. ಸನಾತನ ಧರ್ಮ ಏನು ಹೇಳುತ್ತೆ? ಅವ್ರವ್ರ ಕರ್ಮಕ್ಕೆ ಅವ್ರವ್ರು ಬಿಟ್ಬಿಡು. ಯಾರು ಕಮೆಂಟ್ ಮಾಡ್ತಾರೋ ತಲೆ ಕೆಡ್ಸ್ಕೊಬೇಡ. ಅವ್ನು ಏನು ಬೇಕಾದ್ರೆ ಹಾಕಿರ್ಲಿ, ಅವ್ನು ಹೆಂಗ್ ಬೇಕಾದ್ರೆ ಇರಲಿ, ಅವ್ರವ್ರ ಕರ್ಮ ಅದು. ಒಬ್ಬ ಮನುಷ್ಯ 8ನೇ ಮನೆ ನಡೆದಾಗ ಅವನಿಗೆ ಸಾಕಷ್ಟು ಅಪಮಾನಗಳು ಅವಮಾನಗಳು ನಡೆದಿರುತ್ತೆ. 2 ಥರ ಆಗುತ್ತೆ. ಭಗವಂತ 8 ಅಂತಕ್ಕಂಥ ಒಂದು ಸಂಖ್ಯೆಗಳು ದಶಾದಲ್ಲಿ ನಡೆದಾಗ ಅವನಿಗೆ ಸಾಕಷ್ಟು ಆಪಾದನೆಗಳು ಅವಮಾನಗಳು ಎಲ್ಲ ಬರುತ್ತೆ. ಆದರೆ 2 ರೀತಿಯ ಒಂದು ಕಾಂಬಿನೇಷನ್ ಕೊಡ್ತಾನೆ ಭಗವಂತ. ಆ ಆಪಾದನೆಯ ಹಿಂದೆ ಸುಳ್ಳಿದ್ರೆ ಅವನಿಗೆ ದೇವರು ಕರ್ಕೊಂಡೋಗಿ ಒಳ್ಳೆ ಕಡೆ ಪ್ಲೇಸ್ಮೆಂಟ್ ಮಾಡಿಬಿಡ್ತಾನೆ. ಆ ಆಪಾದನೆ ಮೇಲೆ ಸತ್ಯ ಇದ್ದರೆ ಅವನಿಗೆ ಪ್ರೋಗ್ರೆಸ್ ಮಾಡಲ್ಲ. ಇಷ್ಟು ಜನ ತಿಳ್ಕೋಬೇಕು. ಸಿಂಪಲ್ ಲಾಜಿಕ್. ಗುರುಜಿ, ಮತ್ತಷ್ಟು ಮಾಹಿತಿ ತಗೊಳ್ತೀನಿ. ಅದಕ್ಕೂ ಮುಂಚೆ ಒಂದು ಬ್ರೇಕ್ ತಗೊಳ್ಳೋಣ. ಈಗಾಗಲೇ ತಿಳಿಸ್ಕೊಟ್ವಿ 11ನೇ ತಾರೀಕಿಂದ ಕ್ಲಾಸಸ್ ಶುರು ಆಗ್ತದೆ, ಕಾಲಾವಕಾಶ ತುಂಬಾನೇ ಕಡಿಮೆ ಇದೆ ಅಂತ. ಕೇವಲ 6,999, ತುಂಬ ಕಡಿಮೆ ಮೊತ್ತ ಅಂತಾನೆ ಹೇಳ್ಬೋದು. ಇಷ್ಟು ಮೊತ್ತದಲ್ಲಿ ನೀವು ಕುಟುಂಬ ಸಮೇತದಲ್ಲಿ ಮನೆಯಲ್ಲೇ ಕೂತು ನೀವು ಕ್ಲಾಸಸ್ ಅನ್ನ ಕಲಿಬಹುದು, ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್. ಹಾಗಿದ್ರೆ ಅದರಲ್ಲಿ ಏನೆಲ್ಲ ಕಲಿತೀರಾ ನೀವು, ನಿಮ್ಗೆ ಏನೆಲ್ಲ ಉಪಯೋಗ ಆಗತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಈ ವಿಡಿಯೋದಲ್ಲಿದೆ, ನೋಡ್ಕೊಬನ್ನಿ. ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಗುರುಜಿಯವರು ಕಲಿಸಿಕೊಡಲಿರುವ ವಿಚಾರಗಳೇನೆಂದರೆ, ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನದಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ ಶಿಕ್ಷಣಕ್ಕೆ ಆಯ್ದುಕೊಳ್ಳಬಹುದಾದ ಕೋರ್ಸ್, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತದಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪುಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿ, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರುಜಿಯವರು ತರಗತಿಯಲ್ಲಿ ತಿಳಿಸಿಕೊಡುತ್ತಿದ್ದಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳು
ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಿಯಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಈ ವಿಡಿಯೋ ನೋಡಿದ್ರೆ ಅನ್ಸುತ್ತೆ ಎಷ್ಟೆಲ್ಲ ಕಲಿಬಹುದು, ಕ್ಲಾಸಸ್ ಅಲ್ಲಿ ಎಷ್ಟೆಲ್ಲ ಯೂಸ್ ಇದೆ ಅಂತ. ಖಂಡಿತ ಈ ಅವಕಾಶ ಮಿಸ್ ಮಾಡ್ಕೊಂಬೇಡಿ ಅಂತಾನೆ ಹೇಳ್ಬೋದು ವೀಕ್ಷಕರಿಗೆಲ್ಲರೂ. ತುಂಬಾ ಕಡಿಮೆ ಕಾಲಾವಕಾಶ ಇದೆ, ಬೇಗ ಬೇಗ ಜಾಯ್ನ್ ಆಗಿ. ಗುರುಜಿ ಇನ್ನು ಹೇಳ್ತಾ ಇದ್ರಿ ನೀವು ಆಪಾದನೆ ಅಪಾದ ಅನ್ನೋದು ತುಂಬಾ ರೀತಿಯಲ್ಲಿ ಇರುತ್ತೆ ಅಂತ ಹೇಳಿ, ಅದ್ರ ಮುಂದೆ ಹೇಳ್ತಾ ಇದು 8ನೇ ಮನೆ ಅಂತ ಹೇಳಿದಾಗ ಇದು 2 ತರನೂ ವರ್ಕ್ ಆಗುತ್ತೆ. ಈಗ ಒಬ್ರು ಯಾರೋ ಮದುವೆ ಆಗಿರ್ತಾರೆ, ಆ ಹೆಣ್ಣು ಮಕ್ಕಳಿಗೆ 8ನೇ ಮನೆ ರನ್ ಆಗ್ತಾ ಇದ್ರೆ ಅವ್ರಿಗೆ ಗಂಡನ ಮನೆಯಿಂದ ಆಪಾದನೆ ಜಾಸ್ತಿ. 2 ರೀತಿ ಆಪಾದನೆ ನಾನು ಆಲ್ರೆಡಿ ಹೇಳಿದ್ದೀನಿ. ಒಂದು ಸುಳ್ಳಿನ ಆಪಾದನೆ, ಒಂದು ಸತ್ಯದ ಆಪಾದನೆ. ಸುಳ್ಳಿನ ಆಪಾದನೆ ಸ್ವಲ್ಪ ದೂರ ನಿಮಗೆ ಕರ್ಕೊಂಡೋಗುತ್ತೆ ಸ್ಪೀಡಾಗಿ, ಒಳ್ಳೆ ಕಡೆ ಅಂತ ತೋರಿಸ್ಕೊಂಡು. ಸತ್ಯದ ಆಪಾದನೆ ಅಂದರೆ ಈ ಸುಳ್ಳು ಹೇಳಿರ್ತಾರಲ್ಲ ಅದು ಮುಂದೆ ಹೋಗಲ್ಲ. ಸತ್ಯವಾಗಿ ಒಳ್ಳೆಯದೇ ಇರ್ತಾರೆ, ಬಟ್ ಆಪಾದನೆ ಬಂದ್ಬಿಟ್ಟಿರುತ್ತೆ. ಸತ್ಯವಾಗಿದ್ದಾರೆ, ಆಪಾದನೆ ಬಂದಿರುತ್ತೆ. ಅದು ಸ್ವಲ್ಪ ಸ್ಲೋ, ಆದರೆ ಭಗವಂತ ಕೊಡೋದೆಲ್ಲ ಕೊಡ್ತಾ ಇರ್ತಾನೆ. ಇದನ್ನ ನಮ್ಮ ಅಥರ್ವ ವೇದದಲ್ಲಿ ಬರೆದಿದ್ದಾರೆ ಆಪಾದನೆಗಳು, ಮತ್ತೆ ನಮ್ಮ ಭಗವದ್ಗೀತೆಯಲ್ಲೂ ಬರೆದಿದ್ದಾರೆ. ಅಂದ್ರೆ ಜ್ಯೋತಿಷ್ಯ ಪ್ರಕಾರ ಬರ್ಬೇಕು ಅಂತ ಇದೆ ಅವರಿಗೆ ಅಂತ ಹೇಳಿ ಬರುತ್ತೆ. ಆದ್ರೆ ನಾವೇನ್ ಗೊತ್ತಾ, ನಾವೆಲ್ಲ ಜಡ್ಜ್ಗಳು. ಟಿವಿಲಿ ಬರೋದೆಲ್ಲ ನಾವೇ ಜಡ್ಜ್ ಮಾಡ್ಬಿಡ್ತೀವಿ. ಜಡ್ಜ್ಗಿನ ಅವರಪ್ಪ, ಜಡ್ಜವ್ರಪ್ಪ ನಾವೆಲ್ಲ ನಾವೇ ಹೇಳ್ಬಿಡ್ತೀವಿ. ಅವ್ನು ಮಾಡಿದ, ಅವ್ನು ಕಳ್ಳ, ಅವನು ನೋಡ್ರಿ ಗೊತ್ತಾಗುತ್ತೆ, ಮುಖ ನೋಡ್ರಿ ಗೊತ್ತಾಗುತ್ತೆ. ಅಂದ್ರೆ ಇವ್ರು ಎಂತ ಜ್ಞಾನಿ ಅಂದ್ರೆ, ಬ್ರಹ್ಮಜ್ಞಾನಿ ಅಂದ್ರೆ ಮುಖ ನೋಡ್ರಿ ಗೊತ್ತಾಗ್ಬಿಡುತ್ತೆ. ಹಿಂದಿನ ಜನ್ಮದ ರಹಸ್ಯ ಎಲ್ಲ ತಿಳ್ಕೊಂಡ್ಬಿಟ್ಟಿರ್ತಾರೆ. ಇವ್ರದ್ದು ರಹಸ್ಯನೇ ಇವ್ರಿಗೆ ಗೊತ್ತಿರಲ್ಲ. ಅಲ್ಲಿ ಟಿವಿ ಚಾನೆಲ್ ಚೇಂಜ್ ಆದ್ಮೇಲೆ ನನ್ನ ಬದುಕು ಯಾಕೆ ಹಿಂಗಾಗಿದೆ, ಯಾವಾಗ ನನಗೆ ದುಡ್ಡು ಸಿಗುತ್ತೆ. ನಿಮ್ಮ ಮನಸ್ಸು ಫಸ್ಟ್ ತಿಳ್ಕೋಬೇಕು. ನಮ್ಮ ಮನಸ್ಸು ಫಸ್ಟ್ ತಿಳ್ಕೊಂಡಾಗ ನನಗೇನು ನ್ಯೂನ್ಯತೆ ಇದೆ, ಅವಾಗ ಇನ್ನೊಬ್ರು ಹೇಳಕ್ಕೆ ಹೋಗಲ್ಲ. ಈ ಇನ್ನೊಬ್ರು ಹೇಳಕ್ಕೆ ಹೋಗೋರೆಲ್ಲ ಗೊತ್ತಾ, ಅವ್ರಿಗೆ ತಿಂದು ಕೊಬ್ಬಾಗಿದೆ ಅಂತ ಹೇಳ್ತಾರಲ್ಲ, ಆ ರೀತಿ ಆಗಿರ್ತಕ್ಕಂಥವ್ರು. ಹಾಗೆ 8ನೇ ಮನೆ ಬಂದಾಗ 2 ರೀತಿಯ ಒಂದು ಸಮಸ್ಯೆ ಒಬ್ಬ ಮನುಷ್ಯನಿಗೆ ಎದುರಾಗೇ ಆಗುತ್ತೆ. ಅವನು ಅವಮಾನಕ್ಕೆ ಒಳಗಾಗಲೇಬೇಕು, ಅಪಮಾನಕ್ಕೆ ಒಳಗಾಗಲೇಬೇಕು. ಯಾಕಂದರೆ ಭಗವಂತ ಒಂದು ಚಾನ್ಸ್ ಅವನಿಗೆ ನೆಗೆಟಿವ್ನ ರಿಮೂವ್ ಮಾಡೋಕ್ಕೆ, ಅದೇ ಜನ್ಮದಲ್ಲೇ ನೆಗೆಟಿವ್ನ ರಿಮೂವ್ ಮಾಡೋಕ್ಕೆ, ಇನ್ನು ಫ್ರೆಶ್ ಆಗೋಕ್ಕೆ, ಒಳ್ಳೇದಾಗೋಕ್ಕೆ ಒಂದು ಚಾನ್ಸು. ಇವತ್ತು ವಿಜಯ್ ಮಲ್ಯ ಅದು ಒಂದು ದೊಡ್ಡ ಇದು ಬಂತು, ಸಮಸ್ಯೆ ಬಂತು 2003ರಲ್ಲಿ. ರೀಸೆಂಟಾಗಿ ಯಾವುದೋ ಒಂದು ಪಾಡ್ಕ್ಯಾಸ್ಟ್ ಎಲ್ಲ ನೋಡಿದ್ರು. ಅವನ ಮೇಲೆ ಇದ್ದಿದ್ದು ನೆಗೆಟಿವ್ ಎಲ್ಲ ಹೊಟ್ಟೋಯ್ತು ಜನಕ್ಕೆ 2 ಸೆಕೆಂಡಲ್ಲಿ. ದೇವ್ರು ಏನು ಗೊತ್ತಾ, ಹಿಂಗೆ ಕೊಟ್ಟ ಉಗಿಸ್ತಾ, ಹಿಂಗೆ ಕೊಟ್ಟ ಬೆಳೆಸ್ತಾ, 2 ಸೆಕೆಂಡಲ್ಲಿ ಬೆಳೆಸ್ತಾನೆ. ನಿಮ್ಗೆ ಗೊತ್ತಿಲ್ಲ ದೇವರದ್ದು ಮಹಿಮೆ. ಅದಕ್ಕೆ ಹೇಳೋದು ದೇವರ ಆಟ ಬಲ್ಲವರು ಯಾರು ಅಂತ. ಅದನ್ನ ತಿಳ್ಕೊಳ್ಳಲ್ಲ ಜನ, ಅದನ್ನ ತಿಳ್ಕೋಬೇಕು. ಸುಮ್ಮನೆ ಯಾರೋ ತುಂಬಾ ಜನ ಏನ್ ಅನ್ಕೋತಾರೆ, ನಾವ್ ಏನು ಮಾಡಿಲ್ಲ, ಸುಮ್ನೆ ನಮ್ಮ ಮೇಲೆ ಹಿಂಗ್ ಬರ್ತಾ ಇದೆ ಅಂತ. ನನ್ನ ಮೇಲೂ ಬಂದಿದೆ, ಏನು ಮಾಡೇ ಇಲ್ಲ, ಅದನ್ನ ಇಟ್ಕೊಂಡೇ ಬೈತಾರೆ ನನಗೆ. ನನ್ನ ಮೇಲೂ ಬಂದಿದೆ, ಅದು ಬರುತ್ತೆ, ಏನ್ ಮಾಡಕ್ಕಾಗತ್ತೆ. ಈಗ ದೇವತೆಗಳಿಗೂ ಸಮಸ್ಯೆ ಬಂದಿಲ್ವಾ? ಕೃಷ್ಣನಿಗೆ ಉಂಗುರ ಕದ್ದ ಅಂತ ಬಂದಿದೆ, ನಮ್ಮ ಶಾಸ್ತ್ರದಲ್ಲಿ ಬಂದಿದೆ ಖಂಡಿತ. ಮತ್ತೆ ಕೃಷ್ಣನಿಗೆ ಸ್ತ್ರೀಲೋಲ ಅಂತ ಬೈತಾರೆ. ಏನು ಕಂಡವ್ರ ಯಾರಾದ್ರು? ಅಂದ್ರೆ ದೇವ್ರಿಗೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದ್ರೆ ಅದ್ರ ನಿಜವಾದ ಅರ್ಥ. ಈಗ ಜಗಳ ಆಡ್ಬೇಕಾರೆ ಯಾರನ್ನಾರು ಒಂದು ಏನೋ ಮಾಡಿದ್ರೆ ಒಂದು ಕೃಷ್ಣ ಬಿಡು ಅಂತಾರೆ. ಏನು ಕೃಷ್ಣನ್ ಬಲೆ ನೋಡ್ದಂಗೆ ಇವರು ಅಲ್ವಾ? ಏನು ಕೃಷ್ಣನ್ ಬೆಡ್ರೂಮ್ ಮಾಡ್ತಾರಲ್ಲ, ಏನು ಜನಗಳು ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಆದ್ರೆ ಕೃಷ್ಣನ ಆರಾಧನೆ ಮಾಡ್ತಾರೆ. ಈಗ ಕೃಷ್ಣ ಅಂತ ಒಬ್ಬನ ಬೈಯೋದು, ಆಹಾ ಎಲ್ಲ ಕೃಷ್ಣನ್ ತರ ಆಡ್ತಾ ಇದೆಯಾ ಅಂತ. ಆ ಕೃಷ್ಣ ಜನ್ಮಾಷ್ಟಮಿ ಬಂದಾಗ ದೊಡ್ಡ ದೀರ್ಘ ನಮ್ಮ ಇವರೇ ಬೀಳೋದು. ಅಲ್ಲಿ ಇವತ್ತಿನ ದಿವಸ ಇಸ್ಕಾನ್ ಇದೆ, ಕ್ಯೂ ಮುಗಿ ಬೀಳ್ತಾರೆ. ಯಾಕಪ್ಪ ಆ ಸ್ತ್ರೀ ಲೋನಿಗೆ ಯಾಕಪ್ಪ ಕೈ ಮುಗಿಬೇಕಲ್ಲ ಹೋಗಿ ಅಂತ ಯಾಕೆ ಕಮೆಂಟ್ ಮಾಡಲ್ಲ ಅಲ್ವಾ? ಅಲ್ಲಿ ಆ ಕಮೆಂಟ್ ಮಾಡ್ರಿ, ಯಾರ್ಯಾರು ಇಸ್ಕಾನ್ಗೆ ಹೋಗ್ತಾ ಇದ್ದೀರಾ, ಯಾರ್ಯಾರು ಇದಕ್ಕೆ ಹೋಗ್ತಾ ಇದ್ದೀರಾ, ಕೃಷ್ಣ ಜನ್ಮಾಷ್ಟಮಿಗೆ ಹೋಗ್ತಾ ಇದ್ದೀರಾ, ಅಥವಾ ಎಲ್ಲೆಲ್ಲಿ ಕೃಷ್ಣ ಮಠ ಇದೆ ಇಸ್ಕಾನ್ ಅವರು ಒಳ್ಳೆ ಕೆಲಸ ಮಾಡ್ತಾರೆ, ಧರ್ಮದ್ದು ಉದ್ಧಾರ ಮಾಡ್ತಾ ಇದ್ದಾರೆ. ಓಕೆ, ಅಲ್ಲಿ ಹೋಗೋನು ಅಲ್ಲೂ ಹಾಕ್ಬೇಕಪ್ಪ. ಕೃಷ್ಣ ಕೆಟ್ಟವನಲ್ವಾ? ಕೃಷ್ಣ ಮಾಯಾವಿ ಅಲ್ವಾ? ದೇವರು ತಪ್ಪು ಮಾಡಿದ್ರೆ ನಾವು ಸುಮ್ಮನೆ ಇರ್ಬೇಕು ಅಂತಿದ್ಯಾ? ನೀನ್ ಹೇಳೋದು ನೋಡಿದ್ರೆ ದೇವ್ರು ತಪ್ಪು ಮಾಡ್ಬೋದಪ್ಪ, ದೇವ್ರು ತಪ್ಪು ಮಾಡ್ಬೋದು, ಅವ್ರಿಗೆ ಲೈಸೆನ್ಸ್ ಇದೆ, ಲೈಸೆನ್ಸ್ ಟು ಕಿಲ್ ನನಗೆ. ಅವೆಲ್ಲ ಅಲ್ಲ, ಅದು ಯಾವುದೇ ತಪ್ಪು ನಡೆದಿಲ್ಲ ಅನ್ಲೆಸ್ ವಿ ಇಂಟರೋಗೇಟ್. ನಮಗೆ ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು ಅಂತ ಒಂದು ಹಾಡೇ ಇದೆ.
ನಿಜವಾಗಿ ಅದನ್ನ ಪಾರದರ್ಶಕವಾಗಿ ನೋಡಿ ಆದ್ಮೇಲೆ ವಿಮರ್ಶೆ ಮಾಡಿದ್ರೆ ಓಕೆ, ಇಲ್ಲ ಅಂದ್ರೆ ಕರ್ಮ ಕಟ್ಕೊಳ್ಳೋದು ಗ್ಯಾರಂಟಿ ಅಂತ ಭಗವಂತ ತೋರಿಸಿದ್ದಾನೆ. ಮಾತಾಡ್ದವ್ರಿಗೂ ಅದೇ ಅಪ್ಲೈ ಆಗತ್ತೆ ಅಲ್ಲ ನೀವು ಹೇಳ್ದಂಗೆ. ಅದನ್ನೇ ಒಂದು ಆಡ್ಭಾಷೆ ಇದೆ ಗೊತ್ತಾ ನಿಮ್ಗೆ, ಮಾಡದವ್ರ ಪಾಪ ಆಡದವ್ರ ಬಾಯಲ್ಲಿ. ಇದನ್ನ ತುಂಬಾ ಜನ ಅರ್ಥ ಮಾಡ್ಕೊಳ್ಳಿ. ಯಾರ್ಯಾರು ಕಮೆಂಟ್ ಮಾಡ್ತೀರಾ ಅದೆಲ್ಲ, ಯಾಕಂದ್ರೆ ನಾನು ಕಮೆಂಟ್ ಮಾಡಬಾರ್ದು. ನಾನು ಎಷ್ಟೊಂದು ವಿಚಾರಗಳು ಬರ್ತಾನೆ ಇರುತ್ತೆ, ಎಷ್ಟೊಂದು ಜನದ ಏನೇನು ನಡೀತಾ ಇದೆ ಅದೆಲ್ಲ ಬರ್ತಾನೆ ಇರುತ್ತೆ. ಸುಮ್ಮನೆ ಕೇಳೋದು, ವಿಚಾರ ಇಷ್ಟು ಎರಡು ಶ್ರವಣ ಮಾಡೋದು ಅಂತ ಕರೀತಾರೆ. ಆ ಶ್ರವಣ ಮಾಡಿ, ಅದು ಬಿಟ್ಬಿಟ್ಟು ಮಾಡಿದವ್ರ ಪಾಪ ಆಡ್ದವ್ರ ಬಾಯಲ್ಲಿ. ಈಗ ತುಂಬಾ ಜನಕ್ಕೆ ಒಳ್ಳೇದಾಗ್ತಾ ಇರುತ್ತಲ್ಲ, ಏನೇನೋ ಸಿಗಾಕೊಂಡಿರ್ತಾರೆ, ಸಿಗಾಕೊಂಡು ಅವ್ನಿಗೆ ಹಂಗಾಯ್ತು ಹಿಂಗಾಯ್ತು ಅಂತ ಅವ್ನಿಗೆ ಸಡನ್ ಆಗಿ ಒಳ್ಳೇದಾಗುತ್ತೆ. ಒಳ್ಳೇದು ಏನಕ್ಕಾಗುತ್ತೆ ಅಂತಂದ್ರೆ ಅವನಿಗೆ ಶಿಕ್ಷೆ ಜನಗಳೇ ಹೇಳಿ ಹೇಳಿ ಕೊಟ್ಬಿಟ್ಟಿರ್ತಾರೆ ಅಷ್ಟೇ. ವೆರಿ ಸಿಂಪಲ್. ಈಗ ಇವಾಗ 100% ಆಗಿರುತ್ತೆ. ಇವಾಗ ಎಷ್ಟೋ ಜನ ನೋಡಿದೀನಿ, ಯಾರೋ ಒಬ್ಬ ಕಳ್ತನ ಮಾಡಿರಲ್ಲ, ಸಿಗಾಕೊಂಡಿರ್ತಾನೆ, ಸರಿಯಾಗಿ ಒದಿಸ್ಕೊಂಡಿರ್ತಾನೆ. ಸರಿಯಾಗಿ ಒದಿಸ್ಕೊಂಡಾದ್ಮೇಲೆ ಅವನು ಜೈಲ್ಗೆ ಇದಕ್ಕೆ ಹಾಕಿದ್ದಾರೆ. ಒಂದು ಕೇಸ್ ಬಂದಿತ್ತು. ಆ ಕೇಸಲ್ಲಿ ಏನಾಗಿತ್ತು, ಅವ್ನು ನಿರಪರಾಧಿ ಅಂತ ಬಂತು. ಏನಿಲ್ಲ, ಅವನು ಸುಮ್ಮನೆ ಊರಿಗೆ ಬಂದಿದ್ದಾನೆ, ಅವನ್ನ ಯಾರೋ ಹೇಳ್ಬಿಟ್ಟು, ಯಾರೋ ಅವ್ನು ನೋಡಕ್ ಕಳ್ಳ ಇದ್ದಂಗವನೇ, ಅವ್ನು ಹಾಕೊಡಿ, ಅವ್ನು ಕಳ್ಳ ಇದ್ದಂಗ ಅಂತ ಒಬ್ಬ ಹೇಳಿದ್ದು. ನೆಕ್ಸ್ಟ್ ಅವನು ಹೌದು ನಮಗೆ ಹಂಗೆ ಕಳ್ಳ ಇದ್ದಂಗೆ ಅನ್ನಿಸ್ತಾ ಇದೆ ಅಂತ ಮೂರನೇ ಹೋಗೋಷ್ಟೇ ಅವ್ನು ಕಳ್ಳನೇ ಅಂತ ಅವ್ನು ಹಾಕೊಂಡು ಹೊಡೆದು ಎಲ್ಲ ಪ್ರಾಣ ಹೋಗೋ ಸ್ಟೇಜಿಗೆ ಬಿಟ್ರು. ಅವನು ಹಿಂದಿ ಬರಲ್ಲ, ಅವನಿಗೆ ಇದು ಬರಲ್ಲ, ಕನ್ನಡ ಬರಲ್ಲ, ಹಿಂದಿ ಮಾತಾಡೋನು. ಅವನು ನಮ್ಮ ಕೆಲಸಕ್ಕೆ ಒಂದು ಕಡೆ ಬಂದಿದ್ದ. ಅವ್ನು ಹೇಳ್ದೆ ಹಿಂಗೆಲ್ಲ ಆಯಿತು ಅಂತ. ಇವತ್ತು ಅವನು ಕಾಂಟ್ರಾಕ್ಟರ್ ಆದ. ಏನೂ ಕೆಲಸ ಇಲ್ಲದೆ ಬಂದು ಒದಿಸ್ಕೊಂಡ. ನನಗೆ ಒದಿಸಿದ ಸಮಸ್ಯೆ ಆಗಲಿಲ್ಲ ಸರ್, ನನಗೆ ಅಲ್ಲಿಂದ ಒಂದು ಪಾಠ ಕಲಿತೆ. ಜನರ ಹತ್ರ ಎಷ್ಟು ಹುಷಾರಾಗಿರ್ಬೇಕು, ಯಾರನ್ನು ನಂಬಾರ್ದು ಅಂತ ಫಸ್ಟೇ ದೇವ್ರು ಏನ್ ಮಾಡ್ದ, ಕರ್ಕೊಂಡೋಗಿ ಒದಿಸ್ತಾ ಹಾಕೊಂಡು. ನಿನಗೆ ಗೊತ್ತಿದೆ, ನಾನು ಎಲ್ಲಾರ್ಗು ಒಳ್ಳೇದ್ ಮಾಡ್ಬೇಕು ಅಂತ ಬಂದೆ, ನನಗೆ ಒಳ್ಳೆ ಲೈಫ್ ಲೀಡ್ ಮಾಡ್ಬೇಕು ಅಂತ ಬಂದೆ. ನನ್ನ ಊರಲ್ಲಿ ಬಹಳ ಹೆಸರಿದೆ ಸರ್, ನಾನು ತುಂಬಾ ಹೆಸರುವಾಸಿ ಇವರು. ನಾವೇನೋ ಒಂದ್ ಸ್ವಲ್ಪ ಬಿಸ್ನೆಸ್ ಮಾಡಿ ಲಾಸ್ ಆಯ್ತು, ವಲಸೆ ಬಂದಿದೀವಿ ನಾವು. ನಮ್ದು ಅವ್ನ ಫೋಟೋ ಎಲ್ಲ ತೋರಿಸ್ತಾವ್ರು, ಎಲ್ಲ ಏನು ದೊಡ್ಡ ದೊಡ್ಡ ಮನೆ, ಎಲ್ಲ ಮೀಸೆಗಳು ಹಿಂಗೆ ಬಿಟ್ಕೊಂಡು ಅದೇನೋ ಪಗಡಿ ಎಲ್ಲ ಹಾಕೊಂಡು ಜೋರಾಗಿದ್ದಾರೆ. ಅಲ್ಲಿ ಪಕ್ಕದಲ್ಲಿ ಅವನೇ ನಿಂತಿದ್ದಾನೆ. ಎಲ್ಲ ಏನಪ್ಪ ಆಯ್ತು ಅಂದ್ರೆ 10 ವರ್ಷ ಎಲ್ಲ ಕಳ್ಕೊಂಡ್ವಿ ಸರ್, ಇವಾಗ ಏನು ಮಾಡೋಕ್ಕಾಗಲ್ಲ, ಬೇರೆ ಬೇರೆ ಕಡೆ ಎಲ್ಲ ಜೀವನ ಮಾಡಬೇಕು ಅಂತ ಬಂದ್ವಿ. ಇಂಥ ಸ್ಟೋರಿಗಳೆಲ್ಲ ನಾನು ಕೇಳ್ಬಿಟ್ಟು ಕಣ್ಣಲ್ಲಿ ರಕ್ತ ಬರಬೇಕಷ್ಟೇ, ನಿಜವಾಗ್ಲೂ ಹೇಳ್ತೀನಿ. ಕಮೆಂಟ್ ಮಾಡೋರಿಗೆ ಇದನ್ನೆಲ್ಲ ಒಂದು ಬುದ್ಧಿವಾದ. ಇವತ್ತು ಏನು ಪಾಪ ಆ ರಮ್ಯಾ ಮೇಡಮ್ ಅವರು ಎಲ್ಲ ಕಡೆ ಹಾಕಿದ್ದಾರೆ, ಏನೇನೋ ಸಂಬಂಧ ಇಲ್ಲ. ಈಗ ಒಂದು ಕಡೆ ಹೆಣ್ಣನ್ನ ಗೌರವಿಸ್ಬೇಕು ಅಂತ ಹೇಳ್ತಾರೆ, ಅದೇ ಹೆಣ್ಣನ್ನ ಏನೇನೋ ಹಾಕಿ ಏನೇನೋ ಮಾಡಿದ್ರೆ ಮತ್ತೆ ಇದು ಮೂಲ ಎಲ್ಲಿ ಅಂತಂದ್ರೆ ಅವ್ರ ತಂದೆ ತಾಯಿ ಹೇಳ್ಕೊಟ್ಟಿರ್ತಕ್ಕಂಥ ವಿಚಾರ ಮತ್ತೆ ನಮ್ಮ ಸನಾತನ ಧರ್ಮದ ವಿಚಾರ. ನಾನು ಮೂಲ ಅಲ್ಲಿಗೆ ಹೋಗ್ತೀನಿ. ತಂದೆ ತಾಯಿಗಳು ಧರ್ಮ ಅಧರ್ಮನ ಹೇಳ್ಕೊಟ್ಟಿಲ್ಲ ಅಂದ್ರೆ ಅಡ್ಡದಾರಿ ಹಿಡಿಯೋದೇ ನಿಮ್ಮಿಂದಾನೇ. ಇವಾಗ ನಾನು ನನ್ನ ಮಗನಿಗೆ ಮಾಡಿದ ತಪ್ಪು, ಯಾರನ್ನೋ ಬೈದ್ಬಿಟ್ಟು ಬಂದ, ಹೊಡೆದ್ಬಿಟ್ಟು ಬಂದ ಅಂತ ಅವ್ನು ಹಿಂದೆ ಹೋಗೋದಿಲ್ಲ. ಯಾವನ ನನ್ನ ಮಗನ ಮುಟ್ಟಿದ್ದು ಹೋಗ್ಬಾರ್ದು, ನಿಂದೇನು ತಪ್ಪಿತ್ತು ಫಸ್ಟ್ ಹೇಳು, ಅಲ್ಲಿಂದ ಸ್ಟಾರ್ಟ್ ಆಗಬೇಕು. ಒಂದು ಚೂರು ನಾನೊಂದು ಮಾತು ಹೇಳ್ತೀನಿ, ಒಬ್ಬ ಮನುಷ್ಯ ಒಬ್ಬ ಅವನು ರೌಡಿ ಆಗಿದಾನೋ ಅಥವಾ ಕಳ್ತನ ಮಾಡ್ತಾನೋ ಫಸ್ಟ್ ಗೊತ್ತಾಗದೆ ಮನೆಗೆ. ಇವ್ನು ಎಲ್ಲಿಂದ ತಂದ ದುಡ್ಡು, ಇವ್ನು ಹೆಂಗೆ ಓಡಾಡ್ತಾ ಇದ್ದಾನೆ, ಫಸ್ಟ್ ಮನೆಗೆ. ಯಾವಾಗ ಮನೆಯಲ್ಲಿ ಸರಿ ಮಾಡ್ಕೊಳ್ತಾರೋ ಅವಾಗ ಸನಾತನ ಧರ್ಮ ಅವ್ರ ಮನೇಲಿ ಉಳಿದಿದೆ ಅಂತ. ಅದಕ್ಕೆ ಜ್ಯೋತಿಷ್ಯ ಕಲಿಬೇಕು ಅಂತ ಹೇಳಿ. ಯಾವಾಗ ಜ್ಯೋತಿಷ್ಯ ಕಲಿತೀವೋ ನಮಗೆ ಸಾತ್ವಿಕದ ಭಾವನೆ ಬರುತ್ತೆ. ಯಾಕೆ ಈ ಮಾತು ಹೇಳಿದೆ ಅಂದ್ರೆ, ನಾವು ಕಲಿತೀವೋ ಇಲ್ವೋ ಅನ್ನೋ ಡೌಟ್ಗಿನ ಹೆಚ್ಚಾಗಿ ಇದನ್ನ ಕಲಿತಾಗ ನಮಗೆ ಒಂದು ನಿಜವಾದ ಒಂದು ಸಾತ್ವಿಕ ಭಾವನೆ ಬರುತ್ತೆ, ನಮಗೆ ಒಂದು ರೀತಿಯ ಪುಣ್ಯ ಬರುತ್ತೆ. ಅದನ್ನು ತಿಳ್ಕೊಳ್ತಾ ಇಲ್ಲ. ಈಗ ಒಂದು ಲಾಸ್ಟಲ್ಲಿ ಹೇಳ್ಬಿಟ್ಟು ಕ್ಲೋಸ್ ಮಾಡ್ಬಿಡ್ತೀನಿ, ಸಮಯದ ಅಭಾವ. ನಾವು ಕಥೆಯಲ್ಲಿ ಹೇಳ್ತಾರೆ, ನಿಮಗೆ ಈ ಒಂದು ಶನಿದೇವರ ಕತೆ ಕೇಳಿಸ್ಕೊಂಡ್ರೆ ನಿಮ್ಮ ಪಾಪಗಳು ಹೋಗುತ್ತೆ, ನಿಮ್ಮ ಕಷ್ಟಗಳು ಹೋಗುತ್ತೆ ಅಂತ ಕೇಳಿಸ್ಕೊಂಡ್ರೆ, ಹಾಗೆ ಹೇಳ್ತಾ ಇದ್ದೀನಿ, ನಮ್ಮ ನಕ್ಷತ್ರ ನಾಡಿ ಅನ್ನೋ ಜ್ಯೋತಿಷ್ಯ ಕಲಿತ್ರೆ ನಿಮಗೆ ಪಾಪ ಎಷ್ಟೋ ತೊಳೆದು ನಿಮಗೆ ಬರ್ತಕ್ಕಂಥ ಸಮಸ್ಯೆಯಲ್ಲಿ ಡಿಸ್ಕೌಂಟ್ ಆಗಿ ಪುಣ್ಯ ಲಭಿಸುತ್ತೆ. ಜಸ್ಟ್ ಇಲ್ಲಿ ಬಂದು ಕೂತ್ಕೊಂಡ್ರೆ ಸಾಕು. ಇದನ್ನು ಬಿಟ್ಬಿಟ್ಟು ಅರ್ಥ ಆಗುತ್ತೋ ಇಲ್ವೋ, ಕಲಿತೀನೋ ಇಲ್ವೋ ಡೌಟ್ ಪಟ್ಟರೆ ಡೌಟಾಗೇ ಹೊಡೆಯುತ್ತೆ, ಕ್ಲಿಯರ್ ಆಗಲ್ಲ. ಸೊ ಕಮೆಂಟ್ ಮಾಡೋರು ಮಾಡ್ತಾ ಇರಿ, ಕರ್ಮಗಳನ್ನೆಲ್ಲ ತೆಗಿತಾ ಇರಿ. ನಿಮಗೆ ಭಗವಂತ ಕೂರಿಸಿರೋದೇ ಇಲ್ಲಿ ಕಮೆಂಟ್ ಮಾಡೋಕ್ಕೆ, ಅವ್ರದ್ದೆಲ್ಲ ಕರ್ಮ ಬೇಗ ಪಾಪ ಒಳ್ಳೆಯವನು, ಅವ್ನ ಕರ್ಮ ಬೇಗ ತೆಗಿಲಿ ಅಂತ ಹೇಳಿ ಕಮೆಂಟ್ ಮಾಡಿ, ಜಾಸ್ತಿ ಮಾಡಿದಷ್ಟು ನನಗೇನು ಗೊತ್ತಾ ಖುಷಿ, ಇನ್ನು ಬೇಗ ನಮ್ಮ ಪುಣ್ಯಗಳು ಹೆಚ್ಚಾಗಿ ಪಾಪಗಳು ಕಳೀಲಿ. ಏನೋ ಗೊತ್ತಿಲ್ಲದೆಯೋ ನಾವು ಪಾಪ ಮಾಡಿರ್ತೀವಿ. ದಯವಿಟ್ಟು ಜಾಸ್ತಿ ಕಮೆಂಟ್ ಮಾಡಿ ನಮಗೆ ಮುಕ್ತಿಯನ್ನ ಕೊಡಿ ಅಂತ ನಾವು ಬೇಡ್ಕೋಬಹುದು. ಅದೇ ಒಳ್ಳೇದು. ಸಾಕಷ್ಟು ಮಾಹಿತಿ ಕೊಟ್ರಿ, ಧನ್ಯವಾದ ಗುರುಜಿ. ಸರ್ವೇ ಜನ ಸುಖಿನೋ ಭವಂತು. ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ಕಾರ, ನಾನು ಗುರುಪ್ರಸಾದ್ ಅಂತ.
ನಾನು 69ನೇ ಬ್ಯಾಚ್ನ ವಿದ್ಯಾರ್ಥಿ. ನಕ್ಷತ್ರ ನಾಡಿ ನಾವೆಲ್ಲರೂ ಕಲೀಲೇಬೇಕು. ನಮ್ಮ ಜೀವನಗಳನ್ನು ಸುಲಭವಾಗಿ ನಡೆಸಲು ನಕ್ಷತ್ರ ನಾಡಿ ವಾಸ್ತು ಕ್ಲಾಸ್ ಆಗಲಿ ಅಥವಾ ನಕ್ಷತ್ರ ನಾಡಿ ಜ್ಯೋತಿಷ್ಯ ಆಗಲಿ ಕಲಿಯೋದು ಬಹಳ ಮುಖ್ಯ. ನಾನೆಲ್ಲರಲ್ಲೂ ಕೇಳ್ಕೊಳ್ಳೋದು ಇಷ್ಟೇ, ನಕ್ಷತ್ರ ನಾಡಿ ಕಲಿತ್ರೆ ನಿಮಗೆ ಮುಂದೆ ಏನು ಮಾಡಬೇಕು, ಯಾವ ನಿರ್ಧಾರ ತಗೋಬೇಕು ಅನ್ನೋದು ಭಾಳ ಸುಲಭವಾಗಿ ಗೊತ್ತಾಗತ್ತೆ. ಆಮೇಲೆ ನಿಮ್ಮ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯುತ್ತೆ.